ದೇಸಾಯಿ ದ್ವಾರದ ಎದುರುಗಳಿರುವಂಥ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವಾದ ಆರೋಹಣದ ಮೂಲಕ ಚಾಲನೆಗೊಂಡು ಮಧ್ಯಾಹ್ನ 4:30 ವಿಘ್ನ ವಿನಾಶಕನಾಗಿರುವಂಥ ಶ್ರೀ ಉಪ್ಪಿನಪಟ್ಟಣದ ಗಣಪತಿ ದೇವಸ್ಥಾನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿರುವಂಥ ಶ್ರೀ ಮಹಾಬಲಮೂರ್ತಿ ಕೊಡ್ಲಿಕೆಯವರ ಸಾರಥ್ಯದಲ್ಲಿ ಆನೆಗುಂದಿ ಮತ್ತು ಅಳ್ಗೋಡು ಕ್ಲಸ್ಟರ್ನ ವಿವಿಧ ಶಾಲೆಗಳ ಹಾಗೂ SKP ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕನ್ನಡ ನಾಡು ನುಡಿ ಕಲೆ ಸಂಪ್ರದಾಯ ಸಂಸ್ಕೃತಿ ಬಿಂಬಿಸುವಂಥ ಅನೇಕ ಸ್ತಬ್ಧಚಿತ್ರಗಳ ಮೂಲಕ ಸಮ್ಮೇಳನಾಧ್ಯಕ್ಷರ ಅದ್ದೂರಿ ಮೆರವಣಿಗೆ ಸಾಗಿ ಬಂದು ದ್ವಾರ ಪ್ರವೇಶ ಮಾಡಿ ಕದ್ಗಾರ್ ಒಂದು ಶಿಕ್ಷಣ ಹರಿಕಾರ ಆಗಿರುವಂತಹ ಶ್ರೀ SP ಪಿಕ್ಳೆಯವರ ವೇದಿಕೆಯಲ್ಲಿ ಸಜ್ಜುಗೊಂಡು ಕನ್ನಡದ ಹಣತೆ ಕನ್ನಡದ ಜ್ಯೋತಿ ಹೊತ್ತಿಸುವ ಮುಖೇನ ಈ ಅಕ್ಷರ ಕ್ರಾಂತಿಯ ಬೆಳಕು ಎಲ್ಲೆಡೆ ಪಸರಿಸಿದೆ. ಆ ಮೂಲಕ ಕತ್ತಲೆಯ ಕಾಲ ಕಥಗಾಲ ದಶ ದಿಕ್ಕುಗಳಲ್ಲಿ ಅಕ್ಷರ ಜ್ಯೋತಿ ಮತ್ತೊಮ್ಮೆ ಬೆಳಕಿನ ಹೊತ್ತಿಸಿದೆ ಅನ್ನೋದಕ್ಕೆ ತುಂಬ ಸಂತೋಷವಾಗುತ್ತಿದೆ. ವೇದಿಕೆ ಮೇಲಿರುವಂಥ ಇವತ್ತಿನ ಗೋಷ್ಠಿಯ ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷ ಕಟ್ಟಿಕೊಡಿಯವರೇ, ಎಲ್ಲ ಕವಿರತೆಯ ಮನಸ್ಸಿನ ಪುಟ್ಟ ಕವಿಗಳೇ, ನೆರೆದಿರುವಂಥ ಸಾಧ್ಯ ಬೇರೆ ಬೇರೆ ತಾಲೂಕಿಂದ ಬಂದಂಥ ಅಂಕೋಲ ಮೋಹನ್ ಅಬ್ಬರವರೇ, ಮಾದೇವ ಮಾಸ್ತರ್ ಅವರೇ, ಬಹುಶಃ ನಮ್ಮ ಆಶಯಗಳು ಈಡೇರ್ತಾರೆ ಅನಿಸ್ತಾ ಇದೆ. ಅಕ್ಷರ ಕಲಾ ಇರೋದಲ್ಲೇ ಒಂದು ಅಕ್ಷರ ಇದೆ ಅನ್ನೋದು ಕೂಡ ಒಂದು ವಿಶೇಷ. ಬಹಳ ಉತ್ಸುಕತೆಯಿಂದ, ಬಹಳ ಕಾಳಜಿಯಿಂದ, ಅಷ್ಟೇ ಪ್ರೀತಿಯಿಂದ ಹಲವು ದಿನಗಳಿಂದ ಈ ಸಮ್ಮೇಳನ ಸಂಘಟಿಸಿದ ಪ್ರಯತ್ನ ಪಟ್ಟಿದೆ. ಈ ಒಂದು ಸಮ್ಮೇಳನ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಸಮ್ಮೇಳನಾಧ್ಯಕ್ಷರಾದ ಮಹಾಬಲಮೂರ್ತಿ ಕೊಡ್ಲಿಕೆರೆಯವರ ಸೂಚನೆ ಮೇರೆಗೆ ನಾವು ಇವತ್ತಿನ ಗೋಷ್ಠಿಯನ್ನು ಆರಂಭಿಸುತ್ತಿದ್ದೇವೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವುದು. ಬೂದಿ ಹೊಟ್ಟಿನಿಂದ ತೆನೆಯೊಂದು ತೂರಿ ಬರೆ, ಧನ್ಯವಾಯಿತು ಹುಟ್ಟು ಸಾವಿರಲಿ. ದಿನಕರ್ ದೇಸಾಯಿಯವರ ಸಾಲುಗಳು ನಮ್ಮ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗುತ್ತಿರುತ್ತದೆ. ಬಹುಶಃ ಮುಂದಿನ ಜನ್ಮದಲ್ಲಿ ಅಥವಾ ನಮ್ಮ ಕಾಲದ ನಂತರ ನಾವೆಲ್ಲರೂ ದಿನಕರ್ ದೇಸಾಯಿಯಂತೆ ಬದುಕ್ತೇವೆ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತೇವೆ, ನಮ್ಮ ಬದುಕನ್ನು ಸಾಕ್ಷೀಕರಿಸ್ತೇವೆ ಅಂತ ಹೇಳ್ತಾ ಸಿರಿಗಣ್ಣ ನಮ್ಮ ಗೆಳೆಗೆ, ಸಿರಿಗಣ್ಣ ನಮ್ಮ ಬಾಳಿ. ನಮಸ್ಕಾರ. ಸಾಹಿತ್ಯ ಸಮ್ಮೇಳನ ತಾಲೂಕಾ ಮಟ್ಟದ 7ನೇ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನದ ನಮ್ಮ ಕತ್ಕಾಲ್ ಗ್ರಾಮದಲ್ಲಿ SP ಪಿಕ್ಳೆ ಅವರ ವೇದಿಕೆಯಲ್ಲಿ ನಡೆಯಲಿದ್ದು, ಇಂದು ಪ್ರಥಮ ಕಾವ್ಯಗೋಷ್ಠಿ ಮಕ್ಕಳ ಕಾವ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನಾವು ವೇದಿಕೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ತಾಲೂಕು, ಜಿಲ್ಲೆ ಮತ್ತು ಇಲ್ಲಿ ಬಾಲ್ಯ ಕವಿಗಳು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಮತ್ತು ಅಕ್ಷರಕಲಾ ಈ ಪುಸ್ತಕದ ಪರವಾಗಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ವೇದಿಕೆಗೆ, ಮಕ್ಕಳ ಕಾವ್ಯೋತ್ಸವ ವೇದಿಕೆಗೆ ಅಧ್ಯಕ್ಷತೆಯನ್ನ ವಹಿಸಬೇಕಾಗಿ ಶ್ರೀಮತಿ ಪ್ರಿಯಾ ಭಟ್ ಕಲ್ಲಬ್ಬೆಯವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಬಂದು ನಮ್ಮ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಈ SKP ಹೈಸ್ಕೂಲ್ ಪರವಾಗಿ ಮತ್ತು ಈ ಒಂದು ವೇದಿಕೆ ಪರವಾಗಿ ಅಕ್ಷರಕಲಾ ಯುವ ಸಂಘದ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ವೇದಿಕೆಯಲ್ಲಿ ಆಶಯಗಳು ಆಡತಕ್ಕಂಥ ನಮ್ಮ ಶ್ರೀಯುತ GU ನಾಯಕ್ ಸರ್ ಅವರು ಆಶಯಗಳು ಹೇಳಬೇಕಂತ ಕೇಳಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ
ಇನ್ನು ಬಾಲ್ಯ ನಮ್ಮ ಕವಿಗಳು ನಮ್ಮ ಕುಮಟಾ ತಾಲೂಕಿನಲ್ಲಿ ಬಂದಿರತಕ್ಕಂಥ ಎಲ್ಲ ಉದಯೋನ್ಮುಖ ಕವಿಗಳು ಆಗಮಿಸಿದ್ದಾರೆ. ಅಪೇಕ್ಷಾ ಶೆಟ್ಟಿ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶೋಭಿತಾ ಎಲ್ನಾಳ್ ಅವರು ಕೂಡ ಉದಯೋನ್ಮುಖ ಕವಿಗಳು, ಅವರು ನಮ್ಮ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಹೇಳ್ತಾ ಇದ್ದೀವಿ. ಸೌಂದರ್ಯ ವರ್ಣಿಕರ್ ಅವರು ಕೂಡ ಉದಯೋನ್ಮುಖ ಕವಿಗಳು, ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕವಿತಾಂಬಿ ಅಲ್ಲಿಗರವರು ಕೂಡ ಉದಯೋನ್ಮುಖ ಕವಿಗಳು, ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಈ ವೇದಿಕೆ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ನೇಹಾಂಗಿ ನಾಯ್ಕ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆಮೇಲೆ ಬಾಳಮನ್ನವರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರಫುಲ್ಲ ಗಂಗಾಗೌಡ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದೀಪಿಕಾ ಡಿ ನಾಯ್ಕ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವರ್ಷಾ ಎಸ್ ಹೆಗಡೆ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅರ್ಚನಾ ಹೆಗಡೆ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜಯಾಲಿ ಗೌಡ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನಸ ಕೆ ನಾಯ್ಕ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾತಿ ವಿ ಭಟ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಾಮಕೃಷ್ಣ ಹೆಗಡೆ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಧನ್ಯ ಎಸ್ ಹರಿಕಾಂತ್ ಇವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರತೀಕ್ಷಾ ಎಸ್ ನಾಯ್ಕ್ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅನನ್ಯ ಎನ್ ನಾಯ್ಕ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೇಹಾ ಎಸ್ ಭಟ್ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಶ್ರೀಧರ ಗೌಡ ಉಪ್ಪಿನಂಪಲ್ಲಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಾಭಿಮಾನಿಗಳಿಗೆ ಮತ್ತು ಪಾಲಕರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಏರು ಹೊತ್ತಿನ ಶುಭ ಸಂದರ್ಭದಲ್ಲಿ ಕುಮಟಾ ತಾಲೂಕು 7ನೇ ಸಾಹಿತ್ಯ ಸಮ್ಮೇಳನವು ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ಹಾಗೂ ಅರ್ಜುನ ಕಲಾವಿದಗಳ ಸಹಯೋಗದಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಸಾಹಿತ್ಯ ವಿದ್ವಾಂಸರಾದಂಥ ಸನ್ಮಾನ್ಯ ಶ್ರೀ ಮಹಾಗಮೂರ್ತಿ ಕೊಳ್ಳೆಕೆರೆಯವರ ಸರ್ವಾಧಿಕಾರಿ ಸಮ್ಮೇಳನ 2ನೇ ದಿನದ ಕಾರ್ಯಕ್ರಮದ ಮೊದಲ ಗೋಷ್ಠಿಯಾಗಿ ಮಕ್ಕಳ ಕಾವ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸುವಂಥ ಶ್ರೀಮತಿ ಪ್ರಿಯಾ ಭಟ್ ಅವರವರೇ, ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಸಾಹಿತ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಅರವಿಂದ್ ಪರ್ಕಿಯವರೇ, ಯುವ ಉತ್ಸಾಹಿ ಕುಮಟಾ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಧರ್ ಅವರೇ, ಕಾವ್ಯೋತ್ಸವದ ಈ ಗೋಷ್ಠಿಯಲ್ಲಿ ಭಾಗಿಯಾದಂಥ ಎಲ್ಲ ಕಿರಿಯ ಕವಿಯತ್ರಿಯರೇ, ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ಹಾಗೂ ಅಕ್ಷರ ಕಲಾವಿದ ಸಂಘಗಳ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯ ಸಾಹಿತಿಗಳೇ, ಸಾಹಿತ್ಯಾಭಿಮಾನಿಗಳೇ ಹಾಗೂ ಎಲ್ಲ ಮಕ್ಕಳೇ, ಯಾವುದೇ ಒಂದು ಭಾಷೆಯ ಉದಯದೊಂದಿಗೆ ಒಂದು ಬಗೆಯ ಸಾಹಿತ್ಯದ ಉದಯ ಕೂಡ ಆಗುತ್ತದೆ. ಸಾಹಿತ್ಯ ಜನಜೀವನದ ಪ್ರತಿಬಿಂಬ, ಕೈಗನ್ನಡಿ, ಒಂದು ಕವನ, ಪ್ರಬಂಧ ಇಲ್ಲವೇ ಕವಿತೆಗಳಂತಹ ಬರಹಗಳಿರುವಂತಹ ಸ್ವಾರಸ್ಯವನ್ನೇ ಸಾಹಿತ್ಯ ಎನ್ನಬಹುದು. ಮಕ್ಕಳಿಗೆ ಖುಷಿಯಾಗುವಂತಹ ರೀತಿಯಲ್ಲಿ ಮತ್ತು ಪ್ರಿಯವಾದ ವಿಷಯಗಳನ್ನ ಕುರಿತು ಬರೆದ ಬರಹಗಳಿಗೆ ಮಕ್ಕಳ
ಸಾಹಿತ್ಯ. ನಮ್ಮ ನಾಡಿನಲ್ಲಿ ಅನೇಕ ಹಿರಿಯ ಕವಿಗಳು ಈ ಮಕ್ಕಳ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಶಿಶು ಸಾಹಿತ್ಯ ಜನಗಣತಿ ಪ್ರಸಿದ್ಧಿ ಹೊಂದಿದಂಥ ದಿವಂಗತ ಕೆ ಮಂಗೇಶ್ ರಾಯರು, ಜಿ.ಪಿ. ರಾಜರತ್ನಂ, ಕಯ್ಯಾರ ಚಿನ್ನಣ್ಣರೈ, ಕುವೆಂಪು, ಶಿವರಾಮ ಕಾರಂತರು, ಬಳಕರ ಸೀತಾರಾಮ ಭಟ್ರು ಮೊದಲಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಹಿರಿಯ ಕವಿಗಳು ತಮ್ಮ ಗಮನಗಳ ಮೂಲಕ ಮಕ್ಕಳ ಕಾವ್ಯಲೋಕವನ್ನು ಶ್ರೀಮಂತಗೊಳಿಸಿರುತ್ತಾರೆ. ನಮ್ಮವರೇ ಆದಂಥ ಚುಟುಕು ಬ್ರಹ್ಮ ವೆಂಕಟ ದೇಸಾಯಿ, ಡಾಕ್ಟರ್ ಡಿ.ಎಸ್. ಹಂದಿ, ಡಾಕ್ಟರ್ ಎನ್.ಆರ್. ನಾಯಕ್ ಆದಿಯಾಗಿ ಇನ್ನೂ ಅನೇಕ ಹಿರಿಯ ಕವಿಗಳು ಲಭ್ಯವಿದ್ದಾರೆ. ಈ ಎಲ್ಲ ಹೆಸರುಗಳನ್ನು ಹೇಳುತ್ತಾ ಹೋದರೆ ದೊಡ್ಡ ಪಟ್ಟಿ ಆಗುವುದು, ಆ ಹೆಸರನ್ನು ಹೇಳಿಕೆ ಆಗುವಂಥದ್ದು ಸ್ವಲ್ಪ ಕಷ್ಟ. ಈ ಕವಿತೆಗಳು ಕವಿಗಳ ಹೃದಯದಿಂದ ಹೃದಯಕ್ಕೆ ತಾಗುತ್ತವೆ. ಜಾನಪದ ಹಾಡುಗಳು ಜನಧ್ವನಿ ಆಗಿರುವುದರಿಂದ ಹಾಡಲು ಇಂಪಾಗಿರುತ್ತವೆ. ತಾಯಿ ಮಗನನ್ನು ಸಂತೈಸುವ ಹಾಡುವಂಥ ಜೋಗುಳ ಹಾಡು ತಾಯಿಯ ಹೃದಯದಿಂದ ಉಕ್ಕಿ ಹರಿಯುತ್ತದೆ. ಆದ್ದರಿಂದ ಇದು ಮಗುವಿನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೇಗನೆ ಬೀರುತ್ತದೆ ಹೇಳಲು ಸಂದೇಹ. ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಾಣಿಸಿರುವುದು ಕವನಗಳು ಮತ್ತು ಕಥೆಗಳು ಮಾತ್ರ. ಅಂದರೆ ಕಥೆ ಕವನಗಳು ಮಕ್ಕಳ ಮನಸ್ಸಿನ ಮೇಲೆ, ಮಕ್ಕಳ ಮನಸ್ಸಿಗೆ ಹಿತವೆನಿಸಿದಂಥ ವಿಚಾರಗಳಾಗಿವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲಸಗಳಾಗಿರುವುದನ್ನು ಕಾಣಬಹುದು. ಕವನಗಳು ಪ್ರಾಸಬದ್ಧವಾಗಿದ್ದು ಧ್ಯೇಯತೆಯಿಂದ ಕೂಡಿದರೆ ಮಕ್ಕಳ ಮನಸ್ಸಿಗೆ ಬೇಗನೆ ನಾಡ್ತದೆ. ಆದ್ದರಿಂದ ಶಿಕ್ಷಕರು, ಪಾಲಕರು, ಹಿರಿಯರು ಈ ಕಾರ್ಯವನ್ನು ನಿರ್ವಹಿಸಲೇಬೇಕು. ಮಕ್ಕಳೇ ದೇಶದ ಅಮೂಲ್ಯ ಸಂಪತ್ತು, ಇದರಲ್ಲಿ ಎರಡು ಮಾತಿಲ್ಲ. ಅವರೇ ದೇಶದ ಭಾವಿ ಪ್ರಜೆಗಳು. ಆದ್ದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರನ್ನು ಸುಶಿಕ್ಷಿತ, ಸಭ್ಯ, ಸಂಪರ್ಕರಹಿತ ಹಾಗೂ ಪ್ರಜ್ಞಾವಂತ ನಾಗರಿಕ ವ್ಯಕ್ತಿಯನ್ನಾಗಿ ರೂಪಿಸಲು ಅವರಿಗೆ ಸಾಹಿತ್ಯವನ್ನು ಪ್ರೀತಿಸಿ ಓದುವ, ಅರಿಯುವ ಮಾರ್ಗದರ್ಶನ, ಪ್ರೋತ್ಸಾಹ ನೀಡಬೇಕಾದ್ದು ಹಿರಿಯರಾದಂಥ ನಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗೂ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಕೂಡ ಹೇಳಬಹುದು. ಈ ನಿಟ್ಟಿನಲ್ಲಿ ಪ್ರಯತ್ನ ಅವಶ್ಯವಾಗಿದೆ. ಮಕ್ಕಳ ಮನಸ್ಸೆಂದರೆ ಹೂವಿನಂತೆ, ನಯವಾದ ಗಣಿಯಂತೆ, ಸಿಹಿಯಾದ ಜೇನಿನಂತೆ. ಈ ಎಲ್ಲ ವಿಶೇಷವಾದಂಥ ಭಾವನೆಗಳು ಒಂದರ ಹಿಂದೆ ಒಂದರಂತೆ ಅಡೆತಡೆಯಿಲ್ಲದೆ ಬರುತ್ತಲೇ ಇರುತ್ತವೆ. ಅದಕ್ಕೆ ಸರಿಯಾದ ಅವಕಾಶವನ್ನು ಮಕ್ಕಳಿಗೆ ಒದಗಿಸಿದಾಗ, ಸಂದರ್ಭವನ್ನು ಕಲ್ಪಿಸಿದಾಗ ಭಾವನೆಗಳು ಗೊಂದಲವಾದಂಥ ಕವಿತೆಗಳಾಗಿ, ನುಡಿಗಟ್ಟುಗಳಾಗಿ ಹೊರಹೊಮ್ಮುತ್ತವೆ. ಈ ಕಾವ್ಯೋತ್ಸವದಲ್ಲಿ ಉಪಸ್ಥಿತ ಹಿರಿಯ ಕವಿತೆಗಳ ಕವಿಯನ್ನು ಅನುಭವಿಸುವಂಥ ಭಾಗ್ಯ ಬಲು ದೊಡ್ಡದು, ಬಲು ವಿಶೇಷ. ಆದರೆ ಇತ್ತೀಚೆಗೆ ಮಾತ್ರ ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚಿನ ಮಹತ್ವ, ಪ್ರೋತ್ಸಾಹ ಸಿಗುತ್ತೆ ಎಂದು ಹೇಳಲು ಕೂಡ ಸಂತಸ ಆಗ್ತಾ ಇದೆ. ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಮಕ್ಕಳ ಸಾಹಿತ್ಯ ಅಭಿವೃದ್ಧಿಗಾಗಿ ಹೆಚ್ಚಿನ ಅವಕಾಶಗಳು ಪ್ರಾಪ್ತವಾದವು ಬಹಳ ಮೆಚ್ಚುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳು ಸೇರಿ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಉಂಟು ಮಾಡುವಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಲೇ ಇದೆ. ಕಳೆದ ಕೆಲವಾರು ವರ್ಷಗಳಿಂದ ಇದರಲ್ಲಿ ಸಕ್ರಿಯವಾಗಿ ನಾನು ತೊಡಗಿಸಿಕೊಂಡಿದ್ದು ಇಂದಿನವರೆಗೂ ನಿರ್ವಹಿಸುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ವೇದಿಕೆ ಹೊನ್ನಾವರ ಹಾಗೂ ನಮ್ಮ ಕುಮಟಾ ತಾಲೂಕು ಸಾಹಿತ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಉತ್ತಮವಾಗಿ ನಡೆಸುತ್ತಾ ಬಂದಿರುವುದು ಬಹಳ ಶ್ಲಾಘನೀಯವಾಗುವುದು. ಇದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಡಾಕ್ಟರ್ ಕೆ. ಶಿವರಾಮ ಕಾರಂತ ಹೇಳಿರುವಂತಹ ಹಾಗೆ ಬೇರಾವ ರೀತಿಯನ್ನು ಮಕ್ಕಳ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಮಕ್ಕಳ ಸಾಹಿತ್ಯ ಕೊಡಿಸುವುದೊಂದೇ ಮಕ್ಕಳ ಋಣಭಾರದ ಕಾರ್ಯಾಚರಣೆಯ ದಾರಿಯನ್ನು ಹೇಳಿರುವುದು ಬಹಳ ಸತ್ಯವಾದ ವಿಚಾರ. ಈ ದಿನದ ಈ ಕಾವ್ಯೋತ್ಸವದಲ್ಲಿ ಭಾಗವಹಿಸಿದ ಮರಿ ಕವಿಗಳ ಪಟ್ಟಿಯನ್ನು ಅವಲೋಕಿಸಿದಾಗ ಕನ್ನಡ ಕಾವ್ಯ ವಾಹಿನಿ ಭವಿಷ್ಯದಲ್ಲಿ ಭತ್ತದ ತೊರೆಯಾಗಿ ನಿರಂತರವಾಗಿ ಹೊರಹಿಸುತ್ತಲೇ ಆಶೆಯೊಂದಿಗೆ ಪೂರ್ಣ ವಿರಾಮವಾಗಿದ್ದೇನೆ. ಪತ್ರಗಾಲ ಶ್ರೀ ಮಹಾಗಣಪತಿ ದೇವರ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿಸುವ ಆಶಿತ ಸಿರಿಗಂಧನಂ ಜಲ್ಗೆ ಸಿರಿಗಂಧನಂ ಬಾಳಿಕೆ ಅವಕಾಶಕ್ಕಾಗಿ ಧನ್ಯವಾದಗಳು. ತಮ್ಮ ಆಶಯ ನುಡಿಗಳಿಂದ ಬಾಲಕವಿಗಳಲ್ಲಿ ಉತ್ಸಾಹ ತುಂಬಿಸಿದ್ದಾರೆ. ನಮ್ಮ ಜೀವನವು ಸುಖವಾಗಿತ್ತಲ್ಲವೇ? ಕಾಟಿಚ್ಚಿನಂತೆ ಹತ್ತಿದ ಬೆಂಕಿ ಸುಟ್ಟಿತು ನಮ್ಮೆಲ್ಲರ ಹೃದಯದಲ್ಲಿ. ಕಾಟಿಚ್ಚ
ಮನುಜ ಮತ ವಿಶ್ವಪಥ ಎಂದೆನ್ನುತ್ತಾ ಸಾರುವ. ಇನ್ನಾದರೂ ಬಿಡಿ ಜಾತಿ ಮತಗಳ ಹೋರಾಟವ, ಮನುಜ ಮತ ವಿಶ್ವಪಥ ಎಂದೆನ್ನುತ್ತಾ ಸಾರುವ. ಧನ್ಯವಾದಗಳು. ಕವಿತಾ
ಕುಮಾರಿ. ಶೀರ್ಷಿಕೆ ನನ್ನ ಭಾರತ. ನಾನೊಮ್ಮೆ ಕಂಡೆ ಕನಸಿನ ಭಾರತ ತಾಂತ್ರಿಕತೆಯ ಮೆಟ್ಟಿಲು ಏರಿದ. ನಾನೊಮ್ಮೆ ಕಂಡೆ ಕನಸಿನ ಭಾರತ ತಾಂತ್ರಿಕತೆಯ ಮೆಟ್ಟಿಲು ಏರಿದ. ಕಟ್ಟಬೇಕು ನಾವು ಸುಂದರ ಭಾರತ ನಾವೆಲ್ಲ ಒಂದು ಎಂಬ ಭಾವವ ಸಾರುತ್ತ. ಕಟ್ಟಬೇಕು ನಾವು ಸುಂದರ ಭಾರತ ನಾವೆಲ್ಲ ಒಂದು ಎಂಬ ಭಾವವ ಬೀರಿದ. ನಾವು ಬೇರೆ ಅವರು ಬೇರೆ ಅಂದರೆ ಆಗುವುದು ಏಕತೆಗೆ ತೊಂದರೆ. ನಾವು ಬೇರೆ ಅವರು ಬೇರೆ ಅಂದರೆ ಆಗುವುದು ಏಕತೆಗೆ ತೊಂದರೆ. ತಾರತಮ್ಯ ಮರೆತರೆ
ಮಕ್ಕಳಿಗೆ ಆನಂದ ತರುವ ಮಳೆ ಓದೋ ಎಂದ ಸುರಿಯುವ ಮಳೆ. ಮಕ್ಕಳಿಗೆ ಆನಂದ ತರುವ ಮಳೆ ಓದೋ ಎಂದ ಸುರಿಯುವ ಮಳೆ. ಮಳೆಯಿಂದ ಚೆನ್ನಾಗಿ ಬೆಳೆಯಿತು ಬೆಳೆ, ಮಳೆಯಿಂದ ತಂಪಾಯಿತು ನಮ್ಮ ಇಳೆ. ಮಳೆಯಿಂದ ಚೆನ್ನಾಗಿ ಬೆಳೆಯಿತು ಬೆಳೆ, ಮಳೆಯಿಂದ ತಂಪಾಯಿತು ನಮ್ಮ ಇಳೆ. ಧನ್ಯವಾದಗಳು. ಚುಟುಕು ಕುಮಾರಿ ಅರ್ಚನೆಗೆ ಧನ್ಯವಾದಗಳು. ಈಗ ಕುಮಾರಿ ಜಯ ಕವಿತಾವನ್ನು ಪ್ರಸ್ತುತಪಡಿಸಿದಂಥ ನಮಗೆ ಬೇಕು ಘನತೆ, ಅದರಿಂದ ಸಿಗುವುದು ಮಾನವೀಯತೆ, ಅದನ್ನು ಪಡೆಯುವುದು ಅರ್ಹತೆ, ಪಡೆದರೆ ನಾವು ಧನ್ಯತೆ. ಅದನ್ನು ಪಡೆಯುವುದು ಅರ್ಹತೆ, ಪಡೆದರೆ ನಾವು ಧನ್ಯತೆ. ಎರಡನೆಯದಾಗಿ ಅಮ್ಮ. ಅಮ್ಮ ನಿನ್ನ ರಾಗಿ ಹಾಡಲ್ಲಿ ಮಗುವಾಗಿ ಮಲಗುವೆ ನಿನ್ನ ಮಡಿಲಲ್ಲಿ. ಅಮ್ಮ ನಿನ್ನ ರಾಗಿ ಹಾಡಲ್ಲಿ ಮಗುವಾಗಿ ಮಲಗುವೆ ನಿನ್ನ ಮಡಿಲಲ್ಲಿ. ನೋವೆಲ್ಲವೂ ಸಹಿಸುವ ತ್ಯಾಗ ಮಹಿಯಾಗಿ ಇರು ನೀ ಸದಾ ನನ್ನ ಜೊತೆಯಾಗಿ. ನೋವೆಲ್ಲವೂ ಸಹಿಸುವ ತ್ಯಾಗ ಮಹಿಯಾಗಿ ಇರು ನೀ ಸದಾ ನನ್ನ ಜೊತೆಯಾಗಿ. ಧನ್ಯವಾದಗಳು. ಚುಟುಕನ್ನು ಪ್ರಸ್ತುತಪಡಿಸಿದಂಥ ಕುಮಾರಿ ವಿಶ್ವಗುರು ಭಾರತ. ವೇದ ಶಾಸ್ತ್ರ ನೀತಿ ಧರ್ಮಗಳ ಬೀಡು, ರಾಮನಾದರ್ಶ ರಾಮ ಸೇತುವಿನ ಜಾಡು. ವೇದ ಶಾಸ್ತ್ರ ನೀತಿ ಧರ್ಮಗಳ ಬೀಡು, ರಾಮನಾದರ್ಶ ರಾಮ ಸೇತುವಿನ ಜಾಡು. ಕೃಷ್ಣನ ತತ್ವ ಗೋ ಸಂಪತ್ತಿನ ಬೀಡು, ಕೃಷ್ಣನ ತತ್ವ ಗೋ ಸಂಪತ್ತಿನ ನಾಡು. ಅಪಜಯವನ್ನೇ ಅಧರ್ಮರ ಪಾಡು, ಅಪಜಯವನ್ನೇ ಅಧರ್ಮರ ಪಾಡು. ಹೆಮ್ಮೆಯಿಂದ ಆಳಿದರು ಧೀರ ಸಾಮ್ರಾಟರು, ಮೋಸದಿಂದ ಮಣಿಸಿದರು ವಿದೇಶಿಗರು. ಹೆಮ್ಮೆಯಿಂದ ಆಳಿದರು ಧೀರ ಸಾಮ್ರಾಟರು, ಮೋಸದಿಂದ ಮಣಿಸಿದರು ವಿದೇಶಿಗರು. ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದರು ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದರು ಹೋರಾಟಗಾರರು. ರಕ್ಷಿಸುತ್ತಿರುವರು ಗಡಿಯಲ್ಲಿ ನಮ್ಮ ವೀರ ಸೈನಿಕರು, ರಕ್ಷಿಸುತ್ತಿರುವರು ಗಡಿಯಲ್ಲಿ ನಮ್ಮ ವೀರ ಸೈನಿಕರು. ಎಲ್ಲ ಇದ್ದರೂ ನಾವೇಕೆ ಸುಮ್ಮನಿರಬೇಕು? ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಬೇಕು. ನಮ್ಮ ರೈತರನ್ನು ವಿಜ್ಞಾನಿಗಳನ್ನು ಹುರಿದುಂಬಿಸಬೇಕು. ನಮ್ಮ ರೈತರನ್ನು ವಿಜ್ಞಾನಿಗಳನ್ನು ಹುರಿದುಂಬಿಸಬೇಕು. ಅವರಿಂದ ನಮ್ಮ ದೇಶ ವಿಶ್ವದಲ್ಲಿ ಮನೆ ಮನದ ಮಾತಾಗಬೇಕು. ಅವರಿಂದ ನಮ್ಮ ದೇಶ ವಿಶ್ವದಲ್ಲಿ ಮನೆ ಮನದ ಮಾತಾಗಬೇಕು. ಮೊದಲು ಕಡಿದೊರೆಯಬೇಕು ಭ್ರಷ್ಟಾಚಾರವ, ಒಂದಾಗಿ ಮಾಡುವ ಸ್ವಚ್ಛ ಭಾರತವ. ಮೊದಲು ಕಡಿದೊರೆಯಬೇಕು ಭ್ರಷ್ಟಾಚಾರವ, ಒಂದಾಗಿ ಮಾಡುವ ಸ್ವಚ್ಛ ಭಾರತವ. ಸಂಸ್ಕೃತಿಯಲ್ಲಿ ಸುಜ್ಞಾನ ವಿಜ್ಞಾನಗಳ ನಮ್ಮ ರಾಷ್ಟ್ರದಲ್ಲಿ ಮೆರೆಸುವ, ಸಂಸ್ಕೃತಿಯಲ್ಲಿ ಸುಜ್ಞಾನ ವಿಜ್ಞಾನಗಳ ನಮ್ಮ ರಾಷ್ಟ್ರದಲ್ಲಿ ಮೆರೆಸುವ, ಸನಾತನ ಧರ್ಮವ ಸಾರುತ್ತ ಭಾರತೀಯರಾದ ನಾವು ವಿಶ್ವಗುರುವ
ನಮ್ಮೂರಿನಲ್ಲಿ ಹರಿಯುವುದು ಅವನಾಶಿನಿ ಎನ್ನುವವರಿಗೆ ಪಾಪನಾಶಿನಿ. ನಮ್ಮೂರಿನಲ್ಲಿ ಹರಿಯುವುದು ಅವನಾಶಿನಿ ಎನ್ನುವವರಿಗೆ ಪಾಪನಾಶಿನಿ. ಮಲೆನಾಡಿನ ಹೆಬ್ಬಾಗಿಲಿನ ಹುಟ್ಟುವುದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ ನಡೆಯುವುದು. ಇದು ಮಾಡುತ್ತದೆ ರೋಮಾಂಚಕವಾದ ಸ್ಥಳಗಳಲ್ಲಿ ಪ್ರವಾಸ, ಅನುಭವಿಸುತ್ತದೆ ಬಗೆಬಗೆಯ ಉಲ್ಲಾಸ. ಇದು ಮಾಡುತ್ತದೆ ರೋಮಾಂಚಕವಾದ ಸ್ಥಳಗಳಲ್ಲಿ ಪ್ರವಾಸ, ಅನುಭವಿಸುತ್ತದೆ ಬಗೆಬಗೆಯ ಉಲ್ಲಾಸ. ಸಂಚರಿಸುತ್ತದೆ ಇದು ಬಾಳು ಮೇಳುಗಳಲ್ಲಿ, ನಿಲ್ಲುವುದಿಲ್ಲ ಒಂದೇ ಒಂದು ಸ್ಥಳದಲ್ಲಿ. ಬೆಳೆಯವರು ಇದರ ದಡದ ಮೇಲೆ ಭತ್ತ ಬಾಳಿಕೆಯನ್ನು ಪಡೆಯುವರು ಗಣಿತ ಫಲವತ್ತತೆ ಪೂರ್ಣ ಲಾಭವನ್ನು. ಬೆಳೆಯವರು ಇದರ ದಡದ ಮೇಲೆ ಭತ್ತ ಬಾಳಿಕೆಯನ್ನು ಪಡೆಯುವರು ಗಣಿತ ಫಲವತ್ತತೆ ಪೂರ್ಣ ಲಾಭವನ್ನು. ಎಷ್ಟೇ ವರ್ಣಿಸಿದರೂ ಸಾಲದು ಕನ್ನಡ ಅಭಯ ಸಂಪತ್ತು. ಇದುವೇ ಕಲಾಶಿನಿ ಪಾಪನಾಶಿನಿ. ನಮಸ್ಕಾರಗಳು. ಇಂದಿನ ಮಕ್ಕಳ ಕವಿಗೋಷ್ಠಿಯಲ್ಲಿ ನನ್ನ ಕವನದ ಶೀರ್ಷಿಕೆ ನನ್ನೂರು. ಊರು ಊರು ನನ್ನೂರು ಅಂದ ಚೆಂದದ ನನ್ನೂರು. ಊರು ಊರು ನನ್ನೂರು ಅಂದ ಚೆಂದದ ನನ್ನೂರು. ನೆಮ್ಮದಿಯ ತವರೂರು ನಾ ಹುಟ್ಟಿ ಬೆಳೆದಿಹ ಊರು. ನೆಮ್ಮದಿಯ ತವರೂರು ನಾ ಹುಟ್ಟಿ ಬೆಳೆದಿಹ ಊರು. ಬೆಟ್ಟ ಗುಡ್ಡಗಳಿಂದ ಶೋಭಿತ ಕಂಗು ತೆಂಗುಗಳಿಂದ ತುಂಬಿದ. ಬೆಟ್ಟ ಗುಡ್ಡಗಳಿಂದ ಶೋಭಿತ ಕಂಗು ತೆಂಗುಗಳಿಂದ ತುಂಬಿದ. ಭತ್ತ ಗದ್ದೆಗಳಿಂದ ಹೊಳೆಯುವ ನನ್ನೂರನ್ನು ನೋಡುವುದೇ ಸೊಗಸು. ಭತ್ತದ ಗದ್ದೆಗಳಿಂದ ಹೊಳೆಯುವ ನನ್ನೂರನ್ನು ನೋಡುವುದೇ ಸೊಗಸು. ವಿವಿಧ ಜಾತಿ ಮತದ ತವರೂರು ಹಲವು ಕಸುಬುಗಳ ಹುಟ್ಟೂರು. ವಿವಿಧ ಜಾತಿ ಮತದ ತವರೂರು ಹಲವು ಕಸುಬುಗಳ ಹುಟ್ಟೂರು. ವಿಧ ವಿಧ ಭಾಷೆಯ ಜನಗಳನ್ನು ಹೊಂದಿದ ಊರು ನನ್ನೂರು. ವಿಧ ವಿಧ ಭಾಷೆಯ ಜನಗಳನ್ನು ಹೊಂದಿದ ಊರು ನನ್ನೂರು. ವಿವಿಧ ಸೌಲಭ್ಯ ಹೊಂದಿರುವ ಊರು ಜನರನ್ನು ಸೆಳೆಯುವ ನನ್ನೂರು. ವಿವಿಧ ಸೌಲಭ್ಯ ಹೊಂದಿದ ಊರು ಜನರನ್ನು ಸೆಳೆಯುವ ನನ್ನೂರು. ಆಟ ಪಾಠದಲ್ಲೂ ಮುಂದಿರುವ ಊರು ಜನಪದ ಸಂಸ್ಕೃತಿ ನೆಲೆನೀರು. ಆಟ ಪಾಠದಲ್ಲೂ ಮುಂದಿರುವ ನನ್ನೂರು ಜನಪದ ಸಂಸ್ಕೃತಿ ನೆಲೆನೀರು. ಅಘನಾಶಿನಿ ತಟದ ಮೇಲಿನ ಊರು ಪ್ರಕೃತಿ ಸೊಬಗಿನ ನನ್ನೂರು. ಅಘನಾಶಿನಿ ತಟದ ಮೇಲಿನ ಊರು ಪ್ರಕೃತಿ ಸೊಬಗಿನ ನನ್ನೂರು. ಶ್ರೀ ಶಾಂತಿಕಾಂಬೆಯ ಸನ್ನಿಧಿಯಲ್ಲಿ ಮಿರಮಿರ ಮಿಂಚುವ ಹೆಗಡೆ ಊರು. ಶ್ರೀ ಶಾಂತಿಕಾಂಬೆಯ ಸನ್ನಿಧಿಯಲ್ಲಿ ಮಿರಮಿರ ಮಿಂಚುವ ಹೆಗಡೆ ಊರು. ಧನ್ಯವಾದಗಳು. ಗೋಷ್ಠಿಯಲ್ಲಿ ನನ್ನ ಕವನದ ಶೀರ್ಷಿಕೆ ಅಮ್ಮ. ಅಮ್ಮ ನಿನ್ನ ಪ್ರೀತಿಯ ಕಂಡು ನಾ ಮನಸೋದೆ ಎಂದೆನು. ಅಮ್ಮ ನಿನ್ನ ಪ್ರೀತಿಯ ಕಂಡು ನಾ ಮನಸೋದೆ ಎಂದೆನು. ನಿನ್ನೆಯ ಮಮತೆ ಕಂಡು ಬಿದ್ದು ಹರುಷಕ್ಕೆ ಕುಣಿದಾಡಿದೆನು. ನಿನ್ನ ಮಮತೆ ಕಂಡು ಬಿದ್ದು ಹರುಷಕ್ಕೆ ಕುಣಿದಾಡಿದೆನು. ನೀ ಕೊಟ್ಟ ಒಂದೊಂದು ಕೈ ಅಮೃತಕ್ಕೆ ಸಮನಾಗಿರುವುದಮ್ಮ. ನೀ ಕೊಟ್ಟ ಒಂದೊಂದು ಕೈ ಅಮೃತಕ್ಕೆ ಸಮನಾಗಿರುವುದಮ್ಮ. ನಿನ್ನ ಆ ಪ್ರೀತಿಯ ಸವಿ ಮಾತು ನನಗೆ ಸದಾ ಸವಿಜೇನಂತೆ. ನಿನ್ನ ಆ ಪ್ರೀತಿಯ ಸವಿ ಮಾತು ನನಗೆ ಸದಾ ಸವಿಜೇನಂತೆ ಅಮ್ಮ. ಓ ತಾಯಿ ನಿನ್ನ ಮಮತೆ ಹೆಚ್ಚು ಎಂದೆಂದಿಗೂ ನನಗದು ಅಚ್ಚುಮೆಚ್ಚು. ಓ ತಾಯಿ ನಿನ್ನ ಮಮತೆ ಹೆಚ್ಚು ಎಂದೆಂದಿಗೂ ನನಗದು ಅಚ್ಚುಮೆಚ್ಚು. ಅಮ್ಮ ಎಂದರೆ ನನಗೆ ಏನೋ ಹರ್ಷ, ನೀನಿಲ್ಲದಿದ್ದರೆ ದಿನ ಒಂದು ವರ್ಷ. ಅಮ್ಮ ಎಂದರೆ ನನಗೆ ಏನೋ ಹರ್ಷ, ನೀನಿಲ್ಲದಿದ್ದರೆ ದಿನ ಒಂದು ವರ್ಷ. ನನಗೆ ನೋವಾದಾಗ ನೀ ಕಣ್ಣೀರ ತಂದೆ, ಓಡುತ್ತೋಡುತ್ತಾ ಬಂದು ನೀ ತಬ್ಬಿಕೊಂಡೆ. ನನಗೆ ನೋವಾದಾಗ ನೀ ಕಣ್ಣೀರ ತಂದೆ, ಓಡುತ್ತೋಡುತ್ತಾ ಬಂದು ನೀ ತಬ್ಬಿಕೊಂಡೆ. ಸೋಲಲು ನೀ ನನ್ನ ಜೊತೆಯಾಗಿ ನಿಂತೆ, ನೀ ನನ್ನ ಗೆಲುವಿನಲ್ಲಿ ಮುದದಿಂದ ನಕ್ಕೆ. ಸೋಲಲು ನೀ ನನ್ನ ಜೊತೆಯಾಗಿ ನಿಂತೆ, ನೀ ನನ್ನ ಗೆಲುವಿನಲ್ಲಿ ಮುದದಿಂದ ನಕ್ಕೆ. ಓ ಅಮ್ಮ ಕೇಳು ನೀ ನನ್ನ ಬೆಳಕು, ನೀನಿಲ್ಲದಿದ್ದರೆ ನನಗೆ ಇನ್ನೆಂಥ ಬದುಕು. ಓ ಅಮ್ಮ ಕೇಳು ನೀ ನನ್ನ ಬೆಳಕು, ನೀನಿಲ್ಲದಿದ್ದರೆ ನನಗೆ ಇನ್ನೆಂಥ ಬದುಕು. ದೇವರನ್ನು ಬೇಡುವೆ ಏಳೇಳು ಜನ್ಮವು ನೀ ನನ್ನ ತಾಯಾಗಿರಲೆಂದು. ದೇವರನ್ನು ಬೇಡುವೆ ಏಳೇಳು ಜನ್ಮವು ನೀ ನನ್ನ ತಾಯಾಗಿರಲೆಂದು. ಧನ್ಯವಾದಗಳು. ಕವಿತಾ ವಾಚನ ಹರೇ ರಾಮ. ನಾನೀಗ ಪ್ರಸ್ತುತಪಡಿಸುತ್ತಿರುವ ಕವನದ ಹೆಸರು ಸವಿಸಂಜೆ. ಮುಸ್ಸಂಜೆಯ ಒಂದು ದಿನ ಕಡಲಿನತ್ತ ಎನ್ನ ಮನ. ಮುಸ್ಸಂಜೆಯ ಒಂದು ದಿನ ಕಡಲಿನತ್ತ ಎನ್ನ ಮನ. ಹೊರಟೆ ಬಿಟ್ಟನು ಕಾಯದೆ ಮುಂದಿನ ಕ್ಷಣ. ಅಗಾಧರೆದರು ನಾನೊಂದು ಕಣ ಏನೆಂದು ಬಣ್ಣಿಸಲಿ ಆ ಮಧುರ ಕ್ಷಣ. ಅಗಾಧರೆದರು ನಾನೊಂದು ಕಣ ಏನೆಂದು ಬಣ್ಣಿಸಲಿ ಆ ಮಧುರ ಕ್ಷಣ. ಕಡಲಿನ ಬೆಳಕು ಬಣ್ಣದ ಬಾನು
ಅಧ್ಯಕ್ಷರಾದಂಥ ಪ್ರಿಯಾಂಕಲವರು ಅವರು ಮಾತಾಡ್ತಾರೆ, ಮತ್ತು ಈಗಾಗಲೇ ಆಶಯ ಭಾಷಣ ಮಾಡುವಂಥ ಜೀವ ನಾಯಕ ಅವರು ಮಾತಾಡಿದ್ದಾರೆ. ನನಗೆ ಏನಕ್ಕೆ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ನಮಗೆ ಇಂಥ ಸಾಹಿತ್ಯ ಸಮ್ಮೇಳನಗಳನ್ನು ನೋಡೋದಕ್ಕೆ ಅವಕಾಶ ಇರಲಿಲ್ಲ, ಸಾಹಿತ್ಯಗಳನ್ನು ನೋಡೋದಕ್ಕೆ ಅವಕಾಶ ಇರಲಿಲ್ಲ, ಇಂಥ ಪುಸ್ತಕ ಓದೋದೇನು ಅಂತ ಹೇಳೋರು ಇರಲಿಲ್ಲ. ಆದರೆ ಅದೃಷ್ಟ ಅನ್ನಬೇಕು, ಅದನ್ನು ಏನು ನಾನು ಹೇಳ್ತೇವಲ್ಲ ಚಾನ್ಸ್ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಈ ಪುಟಾಣಿಗೆ ಸಿಕ್ಕಿದೆ. ಅದು ಅವರ ಅದೃಷ್ಟ, ಅದು ಅವ್ರಿಗೊಂದು ಅವಕಾಶ. ಅವರು ಹೀಗೇ ತಮ್ಮ ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಹೋದರೆ, ಯಾಕೆ ತತ್ಕಾಲದಲ್ಲಿ ಮತ್ತೊಬ್ಬ ಮಹಾಬಲಮೂರ್ತಿ ಕೊಳ್ಳಿಕರೆ ಹುಟ್ಟಬಾರದು? ಯಾಕೆ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಬಂದಿದ್ದಾರಲ್ಲ ಅವರು ಹುಟ್ಟಬಾರದು? ಯಾಕೆ ಮೂರ್ತಿ ಕೊಳ್ಳಿಕರ್ ಅಂತ ಒಂದು ಕಥೆಗಾಗಿ ನಮ್ಮ ಎದುರಿದ್ದಾರೆ ಅವರು ಹುಟ್ಟಬಾರದು? ಯಾಕೆ ದಯಾನಂದ ಕರ್ಕೆ ಅಂತ ಒಬ್ಬ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರ ಅವರು ಯಾಕೆ ಹುಟ್ಟಬಾರದು ಅಲ್ವಾ? ಮೋಹನಪ್ಪ ಅವರು ಅಂತ ಒಬ್ಬ ದೊಡ್ಡ ಕವಿ, ಅವ್ರ ಕಥೆ ಇತ್ತೀಚೆಗಷ್ಟೇ ಸಿನಿಮಾ ಕೂಡ ಆಯಿತು, ಅವರು ಕೂಡ ನಮಗೆ ಎದುರಿಗಿದ್ದಾರೆ, ಹೋಗಿದ್ದಾರೆ. ಇವತ್ತು ಈ ಮಕ್ಕಳಿಗೆಲ್ಲ ಆ ಎಲ್ಲ ದಿಗ್ಗಜಗಳನ್ನು ನೋಡುವಂಥ ಅವಕಾಶ. ನೀವೆಲ್ಲ ಇವತ್ತು ಮಾಬಲಮೂರ್ತಿ ಕೊಳ್ಳಿಕರ ಜೊತೆ ಕೂತಿದ್ದೀವಿ, ಆ ಎಲ್ಲ ಸಾಹಿತ್ಯಗಳಿಂದ ನೀವು ಕೂತಿದ್ದೀವಿ ಅಲ್ವಾ? ನಾವೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂಥ ಸಾಹಿತ್ಯಗಳಿಂದ ನಾವು ಕೂತಿದ್ರೆ ನಾವು ಕೂಡ ಅವಾಗೇ ದೊಡ್ಡ ಸಾಹಿತ್ಯಗಳಾಗ್ತೀವಿ. ನಾವು ಆಗಿಲ್ಲ ಇನ್ನೂ. ಅದು ನಿಮ್ಗೆ ಅಂತ ಒಂದು ಅವಕಾಶ ಇದೆ. ನೀವೆಲ್ಲರೂ ಹೀಗೆ ಬರಿತಾ ಅವರೆಲ್ಲ ಕಥೆಗಳನ್ನು ಕವನಗಳನ್ನು ಓದ್ತಾ ಹೋಗಬೇಕು. ಶ್ರೀಪಾದ್ ಶೆಟ್ಟಿ ಏನು ಕವನ ಬರೀತಾರೆ, ಮಾಬಲಮೂರ್ತಿ ಏನು ಕಥೆ ಬರೀತಾರೆ, ದಯಾನಂದವ್ರಿಗೆ ಏನು ಬರೀತಾರೆ, ಮೂರ್ತಿ ಕೊಳ್ಳಿಕರ್ ಅವರು ಏನು ಬರೀತಾರೆ ಅಂತ ಅವರೆಲ್ಲರೂ ಪ್ರೀತಿ ಬಂದಿದ್ದಾರೆ. ಯಾಕೆಂದರೆ ನಿಮ್ಮನ್ನೆಲ್ಲ ನೋಡೋ ಸಲುವಾಗಿ, ನೀವೆಲ್ಲ ಏನು ಕವನಗಳನ್ನು ಓದ್ತೀರಿ ಅಂತ ಹೇಳೋ ಸಲುವಾಗಿ. ಕೆಲವರು ನೀವು ಪುಸ್ತಕಗಳನ್ನು ಓದ್ತೀರಿ, ಕೆಲವರು ಕವನಗಳನ್ನು ಓದ್ತೀರಿ. ಹಾಗೆಯೇ ಈ ಹವ್ಯಾಸಗಳನ್ನು ನಿಮ್ಮ ಶಿಕ್ಷಕರ ಪ್ರೇರಣೆಯಿಂದ ನೀವು ಅದನ್ನು ರೂಢಿಸ್ಕೋಬೇಕು. ಇವತ್ತೇ ಮುಗಿಸಬಾರ್ದು, ಮತ್ತೆ ಬರೀಬೇಕು, ಮತ್ತೆ ನಿಮ್ಮ ಶಿಕ್ಷಕಗಳನ್ನು ಕೇಳಬೇಕು. ಅಥವಾ ನಿಮ್ಮೂರಲ್ಲಿ ಯಾವುದೋ ಒಬ್ಬ ಸಾಹಿತ್ಯಗಳಿದೆ, ಅಥವಾ ನಿಮ್ಮ ತಾಲೂಕು ಸಾಹಿತ್ಯಗಳಿದೆ, ತಂದೆಯವರ ಹತ್ರ ಹೇಳಿ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಈಗ ಇವತ್ತು ತಮಿಳುನಾಡಿನಂತಹ ಪ್ರಿಯಾಂಕಲವರು ಅವರು ಇವತ್ತು ಕನ್ನಡದಲ್ಲಿ ಒಳ್ಳೆ ಹೆಸರನ್ನು ಮಾತಾಡಿದ್ದಾರೆ ಈಗಾಗಲೇ. ಅದಕ್ಕಾಗಿ ನಾವು ಅವರಲ್ಲಿ ಇವತ್ತು ಅಧ್ಯಕ್ಷತೆ ಕೊಟ್ಟಿದ್ದೇವೆ. ಅವ್ರೇನು ಹೇಳ್ಬೋದು, ಅದೇ ಅವ್ರು ಮುಕ್ತಾಪೇಟೆಯಲ್ಲಿ ಒಂದು ಗ್ರಾಮ್ ಚಿನ್ನ ಮಾರ್ತಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಅವ್ರದ್ದು ಅಂಗಡಿ ಇದೆ, ಮುದ್ದಾದ ಅಂಗಡಿ, ಅಲ್ಲಿ ಬಳೆಗಳನ್ನು ಮಾಡ್ತಾರೆ, ರಿಬ್ಬನ್ಗಳನ್ನು ಮಾಡ್ತಾರೆ, ನಿಮ್ಮ ಹೆಣ್ಮಕ್ಳೆಲ್ಲ ಬೇಕಾದ್ರೆ ಮಾಡ್ತಾರೆ. ಎಲ್ಲವನ್ನೂ ಮಾರ್ತಾ ನಿಮ್ಗೆ ಅವ್ರ ಅಂಗಡಿಗೆ ಬಂದರೆ ಒಳ್ಳೊಳ್ಳೆ ಕವನಗಳನ್ನು ಕೊಡ್ತಾರೆ, ಕಥೆಗಳನ್ನು ಬರೋದು ಹೇಗೆ ಹೇಳ್ತಾರೆ. ಇದು ನಿಮಗೆ ಅವಕಾಶ ಅಲ್ವಾ? ಹಾಗಾಗಿ ನೀವೆಲ್ಲರೂ ತುಂಬ ಚೆನ್ನಾಗಿ ಬೆಳೀಬೇಕು. ತುಂಬ ಚೆನ್ನಾಗಿ ಬೆಳೀಬೇಕು ಅಂತ ಹೇಳಿದ್ರೆ ಹೇಳಿದಾಗ ಯಾಕೆ ನೀವೊಂದು ಸಮ್ಮೇಳನ ಆಗಬಾರ್ದು ಅಂತೆ. ಮಾಬಲಮೂರ್ತಿ ಕೊಳ್ಳಿಕರ್ ಕೊಟ್ಟಿದ್ದಾರೆ, ಅವ್ರ ಸಮ್ಮೇಳನ ಸಭಾಗಣ ಅಲ್ಲಿದೆ ನೋಡಿ, ನೀವು ತಗೊಂಡು ಹೋಗಿ ಓದಿ. ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹಾಸ್ಟೆಲ್ ಲೈಫನ್ನು ಬರೀತಾರೆ. ಆವಾಗ ಜಯಂತಿ ಕಾಯ್ಕಿಣಿ, ಮಾಬಲಮೂರ್ತಿ ಕೊಳ್ಳಿಕರ್ ಅವರೆಲ್ಲರೂ ಜೊತೆಗೆ ಓದ್ತಾರೆ. ಅವರೆಲ್ಲ ಇವತ್ತು ಅವರಿಗೂ ಕರ್ನಾಟಕದ ದೊಡ್ಡ ಶಿಕ್ಷಕರವರೆಲ್ಲ ಅಲ್ವಾ? ಹಾಗಾಗಿ ನೀವು ಇವತ್ತು ಅವ್ರ ಜೊತೆ ಕೊಟ್ಟಿದ್ದೀರಿ. ನೀವೆಲ್ಲ ಅವ್ರು ಹಾಗೇನೆ ಆಗಬೇಕು. ಮುಂದೆ ನಮ್ಮ ನಂತರ ಯಾರ್ಯಾರು ಜಿಲ್ಲಾಧ್ಯಕ್ಷ ಆಗ್ತಾರೆ, ಯಾರ್ಯಾರೋ ತಾಲೂಕು ಅಧ್ಯಕ್ಷ ಆಗ್ತಾರೆ, ಅವ್ರಿಗೆಲ್ಲರಿಗೂ ನಿಮ್ಮನ್ನು ಸಮ್ಮೇಳನಾಧ್ಯಕ್ಷ ಮಾಡುವಂಥ ಯೋಗ ಬರ್ತದೆ. ನಮಗೆ ಹಾಗೆ ಸಮ್ಮೇಳನಾಧ್ಯಕ್ಷನಾಗಿ ಮಾಬಲಮೂರ್ತಿ ಕೊಳ್ಳಿಕರ್ ಮಾಡುವಂಥ ಯೋಗ ನಮಗೆ ಬಂದಿದೆಯೋ ಹಾಗೆ ಅವ್ರಿಗೆಲ್ಲರಿಗೂ ನಿಮ್ಮನ್ನು ಕೂಡ ಕೇಳಿಕೊಂಡಿದ್ದಾರೆ. ಯಾರ್ಯಾರು ಎದೆಯೊಳಗೆ ಯಾವ್ಯಾವ ಸಾಹಿತ್ಯದಲ್ಲಿ ಯಾರು ಅಲ್ವಾ? ನೀವೆಲ್ಲ ಚೆನ್ನಾಗಿ ನಮಸ್ಕಾರ. ಇಂದಿನ ಕವಿತ್ವವಾಗಿ